ಮೊದಲನೆಯ ಪ್ರಶ್ನೆ, ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಎ ಅಮೇರಿಕಾ, ಬಿ ಭೂತಾನ್, ಸಿ ಜಪಾನ್, ಡಿ ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ ದೇಶದ ರಾಷ್ಟ್ರೀಯ ಪಕ್ಷಿ. ಎರಡನೆಯ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಎ ಕೃಷ್ಣದೇವರಾಯ, ಬಿ ಶಿವಾಜಿ, ಸಿ ಟಿಪ್ಪು ಸುಲ್ತಾನ್, ಡಿ ಅಶೋಕ ಚಕ್ರವರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಾಜಿ. ಮೂರನೆಯ ಪ್ರಶ್ನೆ, ಆಹಾರ ಜೀರ್ಣವಾಗಬೇಕೆಂದರೆ ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ಆ್ಯಪಲ್, ಸಿ ದ್ರಾಕ್ಷಿ, ಡಿ ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಪಲ್. ನಾಲ್ಕನೆಯ ಪ್ರಶ್ನೆ, ರಾಮನು ಯಾವ ಬಿಲ್ಲನ್ನು ಮುರಿದನು? ಎ ಗಾಂಡೀವ, ಬಿ ಪಿನಕ, ಸಿ ವಿಜಯ, ಡಿ ರುದ್ರ ಎನ್ನುವ ಬಿಲ್ಲನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿನಕ. ಇನ್ನು ಐದನೆಯ ಪ್ರಶ್ನೆ, ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದವರು ಯಾರು? ಎ ರಾಕ್ಷಸ, ಬಿ ವಿಭೀಷಣ, ಸಿ ಮೇಘನಾಥ, ಡಿ ರಾವಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾವಣ. ಆರನೆಯ ಪ್ರಶ್ನೆ, ರಾಮಾಯಣದಲ್ಲಿ ಜಟಾಯು ಎಂದರೆ ಯಾರು? ಎ ರಾಕ್ಷಸ, ಬಿ ಗರುಡ, ಸಿ ಅರುಣ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗರುಡ. ಏಳನೆಯ ಪ್ರಶ್ನೆ, ರಾವಣನು ಯಾವ ದೇವರ ಭಕ್ತನಾಗಿದ್ದ? ಎ ಶಿವ, ಬಿ ವಿಷ್ಣು, ಸಿ ನಾರದ, ಡಿ ರಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವನ ಪರಮ ಭಕ್ತನಾಗಿದ್ದ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಧಾನಿ ಮಂತ್ರಿ ಇದುವರೆಗೂ ಮದುವೆಯಾಗಿರಲಿಲ್ಲ? ಎ ಜವಾಹರ್ಲಾಲ್ ನೆಹರು, ಬಿ ನರೇಂದ್ರ ಮೋದಿಜಿ, ಸಿ ರಾಜೀವ್ ಗಾಂಧಿ, ಡಿ ಅಟಲ್ ಬಿಹಾರಿ ವಾಜಪೇಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಜಪೇಯಿ. ಒಂಬತ್ತನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ಬಸ್ ನಿಲ್ದಾಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಹೈದರಾಬಾದ್, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ. ಹತ್ತನೆಯ ಪ್ರಶ್ನೆ, ಅಮೆಜಾನ್ ಕಾಡು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಅಮೇರಿಕಾ, ಬಿ ದಕ್ಷಿಣ ಅಮೇರಿಕಾ, ಸಿ ಕೊರಿಯಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಅಮೇರಿಕಾ. ಇನ್ನು 11ನೆಯ ಪ್ರಶ್ನೆ, ಹೆಚ್ಚು ಎಣ್ಣೆ ಪದಾರ್ಥಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಹೃದಯ ಸಮಸ್ಯೆ, ಬಿ ಶುಗರ್ ಕಡಿಮೆ, ಸಿ ದಪ್ಪ ಆಗುತ್ತಾರೆ, ಡಿ ಕಿಡ್ನಿ ಸ್ಟೋನ್ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. ಇನ್ನು 12ನೆಯ ಪ್ರಶ್ನೆ, ಬೆಲ್ಲದ ಕಾಫಿ ಕುಡಿಯುವುದರಿಂದ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ನಿಯಂತ್ರಣ, ಬಿ ಶುಗರ್ ಕಡಿಮೆ, ಸಿ ತಲೆನೋವು ನಿಯಂತ್ರಣ, ಡಿ BP ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್ ಕಡಿಮೆ. ಇನ್ನು 13ನೆಯ ಪ್ರಶ್ನೆ, ಲೋ BP ಆದಾಗ ಹೀಗೆ ಮಾಡಿ ಸಾಕು.
ಎ ಸಕ್ಕರೆಯನ್ನು ನೀಡಿ, ಬಿ ಉಪ್ಪನ್ನು ನೀಡಿ, ಸಿ ಗ್ಲುಕೋಸನ್ನು ನೀಡಬೇಕು, ಡಿ ಚಾಕೊಲೇಟನ್ನು ಕೊಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಮತ್ತು ಉಪ್ಪನ್ನು ಕೊಡಬೇಕು. 14ನೆಯ ಪ್ರಶ್ನೆ, ಹೆಚ್ಚಾಗಿ ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಮಧುಮೇಹ, ಬಿ ರಕ್ತಹೀನತೆ, ಸಿ BP, ಡಿ ವೀಕ್ನೆಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಬರಬಹುದು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಯಾರನ್ನ ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತಿತ್ತು? ಎ ಟಿಪ್ಪು ಸುಲ್ತಾನ್, ಬಿ ಬೀರ್ಬಲ್, ಸಿ ಕೃಷ್ಣದೇವರಾಯ, ಡಿ ವಿಷ್ಣುವರ್ಧನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.